ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಚರ್ಚಾ ಕಾರ್ಯಕ್ರಮ. ನಾನು ವೀಣಾ ಪೂಜಾರಿ. ಕಳೆದ 10 ದಿನಗಳ ಹಿಂದೆ ಉತ್ತರ ಪ್ರದೇಶದ ವಾರಣಾಸಿಯ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನ ಕೊಡುತ್ತೆ. ಜ್ಞಾನವಾಪಿ ಮಸೀದಿಯ ಕೆಳಭಾಗದಲ್ಲಿ ಹಿಂದೂಗಳು ಪೂಜೆ ಮಾಡಬಹುದು ಅಂತ ಕೋರ್ಟ್ ಆದೇಶವನ್ನ ನೀಡುತ್ತೆ. ಆದರೆ ಈಗ ಆ ಆದೇಶಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾದ್ರೆ ಪ್ರತಿಭಟನೆ ಮಾಡ್ತಾ ಇರೋರು ಯಾರು? SDPI ಈಗ ಪ್ರತಿಭಟನೆಗೆ ಮುಂದಾಗಿದೆ. ಜ್ಞಾನವಾಪಿ ಹಿಂದೂಗಳ ಪೂಜೆಗೆ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 1991 ಪೂಜಾ ಸ್ಥಳ ಕಾಯ್ದೆ ಅನ್ವಯ ಆಗಿಲ್ಲ, ಹಾಗಾಗಿ ನಾವು ಈ ತೀರ್ಪನ್ನ ಒಪ್ಪಿಕೊಳ್ಳಲ್ಲ. ಜ್ಞಾನವಾಪಿಯಲ್ಲಿ ಹಿಂದೂಗಳ ಪೂಜೆಗೆ ವಿರೋಧವನ್ನ ವ್ಯಕ್ತಪಡಿಸ್ತೀವಿ. ಸಂಘರ್ಷಕ್ಕೆ ಹುತಾತ್ಮರಾಗೋದಿಕ್ಕೆ ತಯಾರಾಗಬೇಕಂತೆ. ಮಸೀದಿ ಉಳಿಸಿಕೊಳ್ಳಲು ಬಲಿದಾನ ಆಗ್ಲೇಬೇಕಾ? ಜ್ಞಾನವಾಪಿಯಲ್ಲಿ ಪೂಜೆಗೆ ಅವಕಾಶ ಕೊಟ್ಟಿದ್ದೇ ತಪ್ಪ? ಹಾಗಾದ್ರೆ ಕೋರ್ಟ್ ಆದೇಶಕ್ಕೆ ಬೆಲೆ ಇಲ್ವಾ? SDPI ರಾಜ್ಯಾಧ್ಯಕ್ಷರಿಂದ ಪ್ರಚೋದನಕಾರಿ ಹೇಳಿಕೆ ಬಂದಿದೆ. ದೇಶದಲ್ಲಿ ಮುಸ್ಲಿಂ ಸಮುದಾಯ ತನ್ನ ಧಾರ್ಮಿಕ ಸ್ಥಳಗಳನ್ನ ಉಳಿಸಿಕೊಳ್ಳಬೇಕು ಅಂತಂದ್ರೆ ಬಲಿದಾನ ಆಗಬೇಕಂತೆ, ಹುತಾತ್ಮರಾಗಬೇಕಂತೆ. ಜ್ಞಾನವಾಪಿಯಲ್ಲಿ ಪೂಜೆಗೆ ಅವಕಾಶ ಕೊಟ್ಟಿದ್ದೇ ತಪ್ಪ? ಹಾಗಾದ್ರೆ ವಾರಣಾಸಿ ಕೋರ್ಟ್ನ ಆದೇಶದ ವಿರುದ್ಧವೇ SDPI ಪ್ರತಿಭಟನೆಗೆ ಇಳಿದಿದೆ. ಪ್ರತಿಭಟನಾ ದೃಶ್ಯವನ್ನ ನೋಡ್ತಾ ಇದ್ದೀರಿ. ನಿನ್ನೆ ಮಂಗಳೂರಿನ ಕ್ಲಾಕ್ ಟವರ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಆಗಮಿಸ್ತಾರೆ. ವಾರಣಾಸಿ ಕೋರ್ಟ್ ಕೊಟ್ಟಂತಹ ತೀರ್ಪನ್ನ ವಿರೋಧಿಸ್ತಾರೆ. ಅದನ್ನ ಪ್ರಶ್ನಿಸಿ ಪ್ರತಿಭಟನೆಯನ್ನ ಮಾಡಿದ್ರು, ಘೋಷಣೆಗಳನ್ನ ಕೂಗಿದ್ರು. ಜ್ಞಾನವಾಪಿ ನಮ್ಮದು, ನಮ್ಮದಾಗಿಯೇ ಉಳಿಯೋದು. ಸಂಘರ್ಷ, ತ್ಯಾಗ, ಬಲಿದಾನ ಮಾಡದೆ ಸಮಸ್ಯೆಗೆ ಪರಿಹಾರ ಇಲ್ಲ. SDPI ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡ್ತಾರೆ. ಹಾಗಾದ್ರೆ ವಾರಣಾಸಿ ಕೋರ್ಟ್ ಕೊಟ್ಟಂತಹ ತೀರ್ಪು, ಆ ತೀರ್ಪಿಗೆ ಬೆಲೆ ಇಲ್ವಾ? ಇದೆಂತಹ ಪ್ರಚೋದನಕಾರಿ ಹೇಳಿಕೆಯನ್ನ ಹೇಳ್ಬಿಟ್ರು ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್. ಜ್ಞಾನವಾಪಿ ನಮ್ಮದು, ಅದನ್ನ ನಮ್ಮಲ್ಲಿಯೇ ಉಳಿಯೋದು ಸೂಕ್ತ, ಉಳಿಸ್ಕೊಳ್ತೀವಿ. ಅದಕ್ಕಾಗಿ ಬಲಿದಾನಗಳಾಗಬೇಕು, ಹುತಾತ್ಮರಾಗಬೇಕು, ಎಲ್ಲರೂ ಕೂಡ ತಯಾರಾಗಿರಿ ಅಂತ ಕರೆ ಕೊಡ್ತಾರೆ. ಜ್ಞಾನವಾಪಿ ಮಸೀದಿಗೆ ಸಂಬಂಧಿತ ಅಲ್ಲಿನ ಲೋಕಲ್ ಕೋರ್ಟ್ ನಲ್ಲಿ ಬಂದಂತ ಒಂದು ತೀರ್ಪು, ಆ ತೀರ್ಪು ಅದು ತೀರ್ಪಾಗಿದೆ, ಆದ್ರೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ನಮ್ಮ ಕೂಗು. ಅದರ ತರಾತುರಿಯಲ್ಲಿ ಅವತ್ತು ರಿಟೈರ್ಡ್ ಆಗುವ ಜಡ್ಜ್ ಅವರು ಒಂದು ತೀರ್ಪನ್ನ ಕೊಟ್ಟು ಪೂಜೆ ಮಾಡಲಿಕ್ಕೆ ಒಂದು ಸರಿಸುಮಾರು ಎಷ್ಟೋ ವರ್ಷಗಳಿಂದ ಇರುವಂತಹ ಒಂದು ಮಸೀದಿಯಲ್ಲಿ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಡೋದಿದೆಯಲ್ಲ, ಇದು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಕಾನೂನಿಗೆ ವಿರುದ್ಧವಾದದ್ದು. ಈ ದೇಶದ ಯಾವುದೇ ಮಸೀದಿ, ಮಂದಿರ, ಚರ್ಚ್, ಗುಡಿ, ಗೋಪುರ, ಯಾವುದೇ ಸಮುದಾಯದಿರ್ಬೋದು, 1947 ಆಗಸ್ಟ್ 15ರಲ್ಲಿ ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯನ್ನ, ಯಥಾಸ್ಥಿತಿಯನ್ನ ಕಾಪಾಡಬೇಕು. ಅದನ್ನ ಯಾರು ಕೂಡ ಮಾಡಬಾರದು ಅಂತ ಹೇಳಿ ಈ ದೇಶದ ಸಂಸತ್ತು ಮಾಡಿದಂತಹ ಒಂದು ಕಾನೂನಿದೆ. ಆದ್ರೆ ಆ ಕಾನೂನಿಗೆ ಇವತ್ತು ಹಾಗಾದ್ರೆ ಉತ್ತರ ಪ್ರದೇಶದ ವಾರಣಾಸಿ ಕೋರ್ಟ್ ಕೊಟ್ಟಂತಹ ತೀರ್ಪು ನಿಜಕ್ಕೂ ಸಂವಿಧಾನ ಮತ್ತು ಕಾನೂನು ವಿರುದ್ಧವಾದಂತಹ ತೀರ್ಪ? ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಯ್ತಾ? ಹಿಂದೂ ಸ್ಥಳಗಳನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಅವರು ಹೋರಾಟವನ್ನ ಮಾಡಬೇಕಾ, ಬಲಿದಾನ ಕೊಡಬೇಕಾ, ಹುತಾತ್ಮರಾಗಬೇಕಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಅತಿಥಿಗಳು ನಮ್ಮ ಜೊತೆ ಇದ್ದಾರೆ.
ಮೊದಲನೇದಾಗಿ ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಅವರಿದ್ದಾರೆ. ಅಬ್ದುಲ್ ರಜಾಕ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ವಿನೋ. ಇನ್ನು 3-4 ಜನ ಅತಿಥಿಗಳು ಬರೋರು ಇದ್ದಾರೆ, ಅವ್ರು ಬಂದ ನಂತರ ಅವ್ರನ್ನ ಮಾತನಾಡಿಸ್ತೀನಿ. ಮೊದಲನೇದಾಗಿ ಅಬ್ದುಲ್ ರಜಾಕ್, ತಮ್ಮನ್ನೇ ನಾನು ಪ್ರಶ್ನೆ ಕೇಳೋದಾದ್ರೆ, ಈಗ SDPI ರಾಜ್ಯಾಧ್ಯಕ್ಷರು ಕೊಟ್ಟಂತಹ ಹೇಳಿಕೆ ಜ್ಞಾನವಾಪಿಯಲ್ಲಿ ಪೂಜೆಗೆ ಅವಕಾಶ ಕೊಟ್ಟಿದೆ ತಪ್ಪಾಗಿ ಹೋಯ್ತಾ? ಹಾಗಾದ್ರೆ ಕೋರ್ಟ್ ತೀರ್ಪಿಗೆ ಬೆಲೆ ಇಲ್ವಾ ಸರ್? ಆ ಮಾತನ್ನ ನೀವು ಬಿಜೆಪಿನವರು ಕೇಳಬೇಕು. ಕೋರ್ಟ್ ಮಾತಿಗೆ ಬೆಲೆ ಅಲ್ಲ, ಹೇಳಿದ್ದೆ ಯಾರು? SDPI ನೋಡಿ, ಮೊದಲನೇದಾಗಿ ಒಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ. ನಾನು SDPI ವಕ್ತಾರನಲ್ಲ. ನಾನು ಇಲ್ಲಿ ಒಬ್ಬ ಮುಸಲ್ಮಾನನಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಕ್ಕೆ ಬಂದಿದ್ದೀನಿ. ಅಲ್ಲಿ ಇದ್ದಂಥವರು ಬಹುಪಾಲು ಸಂಖ್ಯೆಯ ಮುಸ್ಲಿಮರೇ. ಅರೆ, ಮುಸ್ಲಿಮರು ಇರಬಹುದು, ಆದರೆ ಈ ಹೇಳಿಕೆ ಬಂದಿರೋದು SDPI ಒಬ್ಬ ಮುಖಂಡನಿಂದ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅದು SDPI ಬೆಂಬಲದಲ್ಲಿ ಅಲ್ಲ. ನಾನು SDPI ವಕ್ತಾರನಲ್ಲ. ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅದು ಒಂದು ಕಾನೂನು. ಆರ್ಟಿಕಲ್ 370 ಕೇಳ್ತಿರುವಾಗ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಅಲ್ಲಿ ಒಂದು ಮಾತನ್ನ ಹೇಳುತ್ತೆ, ಪಾರ್ಲಿಮೆಂಟ್ ಇಸ್ ಸುಪ್ರೀಂ, ಪಾರ್ಲಿಮೆಂಟರಿ ಲಾ ಇಸ್ ಸುಪ್ರೀಂ, ಲಾ ಆಫ್ ದ ಲ್ಯಾಂಡ್ ಇಸ್ ಸುಪ್ರೀಂ ಅಂತ. ಏನು ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ಒಂದು ಕಾಯ್ದೆಯನ್ನ ನೀವು ತಗೊಂಡ್ಬಂದ್ರೆ ಅದು ಸುಪ್ರೀಂ. ಅದನ್ನ ನೀವು ತಲೆ ಬಾಗ್ಲೇಬೇಕು, ಅದನ್ನ ನೀವು ಅಕ್ಸೆಪ್ಟ್ ಮಾಡಲೇಬೇಕು, ಯಾಕಂದ್ರೆ ಪಾರ್ಲಿಮೆಂಟರಿ ಲಾ ಅಲ್ವಾ ಅದು ಅಂತ ಹೇಳ್ಬಿಟ್ಟು. ಆಮೇಲೆ ಬಿಜೆಪಿನವ್ರು ಹೇಳ್ತಾರೆ, ಕಾಂಗ್ರೆಸ್ನವರು ಅದು ಶಾಬಾನೋ ಕೇಸಲ್ಲಿ ಏನೋ ಆಗಿತ್ತು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಆ ಲಾನ ತಗೊಬಂದ್ಬಿಟ್ರು, ಹಂಗೆ ಹಿಂಗೆ ಅಂತಬಿಟ್ಟು ಏನೋ ಒಂದು ವಾದವನ್ನು ಮಾಡ್ತಾರೆ. ಇವತ್ತು ಅದೇ PV ನರಸಿಂಹರಾವ್ಗೆ ಭಾರತ ರತ್ನನೂ ಕೊಡ್ತಾರೆ. ನೋಡಿ, ಇಲ್ಲಿ ಎಲ್ಲ ಏನು ಅಂತ ಹೇಳಿದ್ರೆ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸಿನ ಡಿಫ್ರೆಂಟ್ ಸ್ಟೈಲ್ ಆಫ್ ಪೊಲಿಟಿಕ್ಸ್ ಅದು. ಇದು ಅಬ್ದುಲ್ ರಜಾಕ್, ಓಕೆ, ಅದೋಕೆ. ಈಗ ಮೊನ್ನೆಯ ತೀರ್ಪಿನ ಬಗ್ಗೆ ತಾವೇನ್ ಹೇಳ್ತೀರಿ? ನಿಜಕ್ಕೂ ಈ ಅದು ಹಿಟ್ ಅಂಡ್ ರನ್ ಕೇಸು. ಸುಪ್ರೀಂ ಕೋರ್ಟ್ ಇದೇ ವಾರಣಾಸಿ ಕೇಸಲ್ಲಿ, ಇದೇ ಜ್ಞಾನವಾಪಿ ಕೇಸಲ್ಲಿ ಬಾಬಾ ಮಿಲ್ಗಾಯ್ ಅಂತ ಕಿರ್ಚ್ಕೊಂಡು ಒಂದು ಕಾರಂಜಿ ಕಲ್ಲನ್ನ ಅದು ಶಿವಲಿಂಗ ಅಂತ ಹೇಳ್ಕೊಂಡು ಆಚೆ ಬಂದ ಸಂದರ್ಭದಲ್ಲಿ ಅದು ಯಾರು ಕೋರ್ಟ್ ಅಪಾಯಿಂಟೆಡ್ 3 ಜನ ಕಮಿಷನರ್ಗಳಿರ್ತಾರೆ. ಆದ್ರೆ ಕೋರ್ಟ್ ಅಪಾಯಿಂಟೆಡ್ ಕಮಿಷನರ್ಸ್ ಹೋಗಿ ಅಫಿಡವಿಟ್ ಫೈಲ್ ಮಾಡಿರಲ್ಲ. ಅಡ್ವೊಕೇಟ್ ವಿಷ್ಣು ಶಂಕರ್ ಜೈನ್ ಹೋಗ್ಬಿಟ್ಟು ಫೈಲ್ ಮಾಡೋದು ಅಫಿಡವಿಟ್ ಅನ್ನ. ಅದನ್ನೇ ಇವ್ರು ಅಕ್ಸೆಪ್ಟ್ ಮಾಡಿ, ಯಾಕಂದ್ರೆ ಇವರೇ ಕೋರ್ಟ್ ಅಪಾಯಿಂಟೆಡ್ ಕಮಿಷನರ್ಸ್. ಅಂದ್ರೆ 3 ಜನ ಕಮಿಷನರ್ಸ್ ಅನ್ನ ಈ ಕೋರ್ಟ್ ಜಸ್ಟಿಸ್ ಅಜಯ್ ಕೃಷ್ಣ ವಿಶ್ವೇಶ ಕೆಳಗಡೆ 3 ಜನರನ್ನ ಅಪಾಯಿಂಟ್ ಮಾಡಿರ್ತಾರೆ. ಆ 3 ಜನರಲ್ಲಿ ಒಬ್ರು ಬಂದು ಏನಾದ್ರು ಹೇಳಿದ್ರೆ ಆ ಕೋರ್ಟ್ ಕೇಳಬೇಕಾಗಿತ್ತು. ಅದನ್ನ ಬ್ರೀಚ್ ಮಾಡಿ ಇವ್ರೇನ್ ಮಾಡ್ತಾರೆ, ಒಂದು ಅಡ್ವೊಕೇಟ್ ವಿಷ್ಣು ಶಂಕರ್ ಜೈನ್ ಹಿಂದೂ ಪರ ವಕೀಲ ಬಂದು ಅಫಿಡವಿಟ್ ಫೈಲ್ ಮಾಡಿದಿಕ್ಕೆ ಆ ಅಫಿಡವಿಟ್ ಅನ್ನ ತಗೊಂಡು ಇವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೀಲ್ ಮಾಡ್ಬಿಡಿ ಜಾಗನ, ಅರ್ಜೆಂಟ್ ಆಗಿ ಆ ಜಾಗವನ್ನ ಸೀಲ್ ಮಾಡಿ, ಮುಸಲ್ಮಾನರನ್ನ ಮಸೀದಿ ಒಳಗಡೆ ಬರಕ್ಕೆ ತಡೆ ಮಾಡಿ ಅಂತ ಒಂದು ಆಜ್ಞೆಯನ್ನು ಕೊಡ್ತಾರೆ. ಬರೀ 20 ಜನ ಬಂದು ನಮಾಜ್ ಮಾಡಬೇಕು ಅಲ್ಲಿ ಅಂತ. ನಾವು ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಏನು ಗೊತ್ತಾ, this case should be handled by a matured and a seasoned judge ಅಂತ. ಅದನ್ನ ಅರ್ಥ ಮಾಡ್ಕೊಂಡು ಹೇಳುತ್ತೆ ಸುಪ್ರೀಂ ಕೋರ್ಟ್. ಏನಂದ್ರೆ ಈ ನ್ಯಾಯಾಧೀಶರು ಯಾವ ತರ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಇವಾಗ ಕಳೆದ ಸರ್ಕಾರ ಇತ್ತಲ್ಲ, ಬೊಮ್ಮಾಯಿ ಸರ್ಕಾರ ಆಚೆ ಮುಸಲ್ಮಾನರ 4% ರಿಸರ್ವೇಶನ್ ಕಿತ್ಕೊಂಡ್ಬಿಡ್ತಲ್ಲ, ಆ ತರ ಅದೇ ದಿನ ರಿಟೈರ್ ಆಗ್ಬೇಕಾಗಿದ್ದ ದಿನ ಈ ತರದ ಒಂದು ತೀರ್ಪನ್ನು ಕೊಟ್ಬಿಟ್ಟು ಓಡೋಗಿದ್ದ ಜಡ್ಜ್ ಅದು. ಈಗ VHP ನಾಯಕರಾದಂತಹ ಗೋವರ್ಧನ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಗೋವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ SDPI ಮುಖಂಡರಾದಂತಹ ರಿಯಾಜ್ ಅಹಮದ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರಿಯಾಜ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಯಾಜ್ ಅವರೇ, ನಿನ್ನೆ ಒಂದು ಪ್ರತಿಭಟನೆಯನ್ನ ಮಾಡ್ತೀರಿ, ಅಲ್ಲಿ ವಾರಣಾಸಿ ಕೋರ್ಟ್ ಕೊಟ್ಟಂತಹ ತೀರ್ಪಿನ ವಿರುದ್ಧವಾದಂತಹ ಒಂದು ನಿಲುವನ್ನ ತೆಗೆದುಕೊಳ್ತೀರಿ. ಅಂತಂದ್ರೆ ನಮ್ಮ ಮಸೀದಿಯನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಬಲಿದಾನ ಆಗಬೇಕು, ಹುತಾತ್ಮರಾಗಬೇಕು ಅನ್ನುವಂಥದ್ದು. ಹಾಗಾದ್ರೆ ವಾರಣಾಸಿ ಕೋರ್ಟ್ ಕೊಟ್ಟಂತಹ ತೀರ್ಪಿಗೆ ಕಿಮ್ಮತ್ತಿಲ್ವಾ? ಒಂದನೇದ್ದು, ನಿನ್ನೆಯ ನಮ್ಮ ರಾಜ್ಯಾಧ್ಯಕ್ಷರ ಭಾಷಣ, ಅದರಲ್ಲಿ ರಾಜ್ಯಾಧ್ಯಕ್ಷರು ಬಹಳ ಕ್ಲಿಯರ್ ಆಗಿ ಹೇಳಿರುವಂತಹದ್ದು, ಈ ದೇಶದ ಈ ರಾಜ್ಯದಲ್ಲಿರುವಂತಹ ಮಸೀದಿಗಳನ್ನ, ಮಂದಿರಗಳನ್ನ, ಚರ್ಚ್ಗಳನ್ನ ಉಳಿಸಬೇಕಾದ್ರೆ ಇಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿ ಬರಬಹುದು, ಸಂಘರ್ಷ ಮಾಡಬೇಕಾಗಿ ಬರಬಹುದು, ಹುತಾತ್ಮತರು ಕೂಡ ಆಗ್ಬೇಕಾಗಿ ಬರಬಹುದು. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿ. ನನಗೆ ಗೊತ್ತಿಲ್ಲ ಸುವರ್ಣ ಚಾನೆಲ್ನವರು ಬರೀ ಮಸೀದಿಯನ್ನು ಮಾತ್ರ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದಕ್ಕೆ ನಂಗೆ ಗೊತ್ತಿಲ್ಲ. ಎರಡನೇದ್ದು,
ಒಂದು ರಿಯಾಜ್ ಅವರೇ, ಮಸೀದಿಯನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ನಿನ್ನೆಯ ಪ್ರತಿಭಟನೆ ಮೇಡಮ್ ವೀಣಾ ಹೇಳಿ ಸಿಸ್ಟರ್ ವೀಣಾ, ನಾನು ಮಾತಾಡುವಾಗ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ರಿಯಾಜ್ ಅವರೇ, ನೀವು ಹೇಳಿರೋದಕ್ಕೆ ಸುವರ್ಣ ಚಾನಲ್ ಅಂತ ಮೆನ್ಷನ್ ಮಾಡಿರೋದಕ್ಕೆ ನಾನು ಉತ್ತರ ಕೊಡ್ಲೇಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಅದೇ ಹೇಳ್ತೀನಿ ನಾನು. ನಿನ್ನೆ ಅಜಿತ್ ಅವರ ಚರ್ಚೆಯಲ್ಲಿ ಅವರು ಪ್ರಕಟ ಮಾಡಿದಂತಹ ವಿಡಿಯೋದಲ್ಲಿ ಮೂರು ಪದಗಳನ್ನು ಉಪಯೋಗಿಸಿ ಹೇಳಿದಂತ ಹೇಳಿಕೆಯನ್ನೇ ಅಲ್ಲಿ ಅವರು ಪ್ರಕಟಣೆ ಮಾಡಿರುವಂತಹದ್ದು. ನೀವು ಒಮ್ಮೆ ಬೇಕಿದ್ರೆ ರಿವೈಸ್ ಮಾಡಿ ನೋಡಿ ನಿನ್ನೆ ಇದನ್ನು. ನನಗೆ ಇಲ್ಲಿ ಕ್ಲಾರಿಟಿ ಕೊಡ್ಲಿಕ್ಕೆ ಅವಕಾಶ ಕೊಡಿ. ಒಂದು ರಾಜ್ಯದಲ್ಲಿ, ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಕೋರ್ಟ್ ಅನ್ನ ಪ್ರಶ್ನೆ ಮಾಡಬಾರ್ದು, ಕೋರ್ಟಿನ ತೀರ್ಪಿನ ವಿರುದ್ಧವಾಗಿ ಹೋಗಬಾರ್ದು ಅಂತ ಏನಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಒಂದು ಸ್ಥಳೀಯ ಕೋರ್ಟ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗ್ಬಹುದು, ಹೈಕೋರ್ಟ್ಗೆ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬಹುದು, ಸುಪ್ರೀಂ ಕೋರ್ಟಿನ ತೀರ್ಪನ್ನು ಪ್ರಶ್ನೆ ಮಾಡಿ ರೀ ಅಪೀಲ್ ಮಾಡಬಹುದು, ರೀ ವಿಮರ್ಶೆಗೆ ಹಾಕಬಹುದು. ಇದನ್ನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತ ಭಾರತದಲ್ಲಿ ಇದಕ್ಕೆ ಅವಕಾಶ ಇದೆ, ಖಂಡಿತವಾಗ್ಲೂ ಅವಕಾಶ ಇದೆ ರಿಯಾಜ್ ಅವರೇ, ಅದರಲ್ಲಿ ಎರಡು ಮಾತಿಲ್ಲ. ಒಂದು ಮಾತನ್ನ ಹೇಳ್ತೀನಿ ಕೇಳಿ ವೀಣಾ. ಒಂದೇ ದಿನದಲ್ಲಿ ರಿಯಾಜ್ ಅವರೇ, ನಿನ್ನೆ ನಿಮ್ಮ ರಾಜ್ಯಾಧ್ಯಕ್ಷರು ಒಂದು ಮಾತು ಹೇಳ್ತಾರೆ. 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಉಲ್ಲೇಖ ಮಾಡಿದಾರಲ್ವಾ? ಅಲ್ವಾ? ಹೌದಾ? ಹಾಗಾದ್ರೆ ಇಲ್ಲಿ ಯಾಕೆ ಅದು ಅನ್ವಯ ಆಗಿಲ್ಲ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ರಿಯಾಜ್ ಅವರೇ, 1993 ಕೂಡ ಆ ಸ್ಥಳದಲ್ಲಿ ಹಿಂದೂಗಳು ಪೂಜೆಯನ್ನ ಮಾಡ್ತಾ ಇದ್ರು. ಯಾಕೆ ಸುಳ್ಳು? ಅದು ಸುಳ್ಳು, ಸುಳ್ಳುವಾದ ಅದು. ಗೋವರ್ಧನ್ ಅವ್ರು ಏನ್ ಹೇಳ್ತಾರೆ? ಸುಳ್ಳು ಅಂತ ಹೇಳ್ತಿದ್ದಾರೆ. ಸುಳ್ಳುವಾದ ಅದು. ಗೋವರ್ಧನ್ ಅವರೇ, ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಏನು ಹೇಳ್ತಾ ಇದ್ದಾರೆ, 1947ರಿಂದ ಆಚೆಗೆ ಯಾವ ರೀತಿ ಯಥಾಸ್ಥಿತಿ ಇರಬೇಕು ಅಂತ ಹೇಳಿದ್ರು, ಅದೇ ರೀತಿಯಲ್ಲಿ ಜ್ಞಾನವಾಪಿನಲ್ಲಿ 1993ರವರೆಗೂ ಹಿಂದೂಗಳು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. 1993ರವರೆಗೂ ಹಿಂದೂಗಳು ಜ್ಞಾನವಾಪಿಯಲ್ಲಿ ಪೂಜೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ರು. ಡಿಸೆಂಬರ್ 6, 1992 ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ನಿನ್ನೆ ಅಜಿತ್ ಅವರ ಆ ವಿಚಾರವನ್ನು ವಿಮರ್ಶೆ ಮಾಡಿದಾಗ 1993ರವರೆಗೂ ಹಿಂದೂಗಳು ನಿರ್ದಿಷ್ಟವಾಗಿ ಜ್ಞಾನವಾಪಿನಲ್ಲಿ ಮುಸಲ್ಮಾನರ ಆರಾಧನೆಗೆ ಕೇಳಿಸ್ತಾ ಇದೆ. ಒಂದ್ ನಿಮಿಷ, ಕೇಳ್ತಾ ಇದೆಯಾ ನಿಮ್ಗೆ? 30 ಸೆಕೆಂಡ್ಸ್ ಇರಿ, ಅವ್ರು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ಈಗ 1991ರಲ್ಲಿ ಬಂದಂತ ಕಾಯ್ದೆಗೆ ಅನುಸಾರವಾಗಿ ಗ್ಯಾನ್ವಾಪಿ ಮಸೀದಿಯ ಏನು ಆವರಣದಲ್ಲಿ ನಡೀತಾ ಇದ್ದಂತ ಪೂಜೆಗೆ ಅವರು ಪೂಜೆನ ನಿಲ್ಲಿಸಬೇಕಿತ್ತು. ಅವರದನ್ನ ಕಂಟಿನ್ಯೂ ಮಾಡಿದ್ರು. 93ರವರೆಗೆ ಕಂಟಿನ್ಯೂ ಮಾಡಿದಾಗ ಸರ್ಕಾರ ಅಲ್ಲಿ ಏನ್ ಮಾಡುತ್ತೆ, ಆ ಕಾಯ್ದೆಯ ಪ್ರಕಾರ ಅಲ್ಲಿ ಪೂಜೆ ನಿಲ್ಬೇಕು ಅಂತ ಹೇಳಿ ಅಲ್ಲಿ ಆದೇಶವನ್ನು ನಿಲ್ಲುತ್ತೆ. ಅಷ್ಟು ಮಾತ್ರ ಅಲ್ಲ, ಅಲಹಾಬಾದ್ ಕೋರ್ಟಿನಲ್ಲಿ ಸತತ 3 ಬಾರಿ ಗ್ಯಾನ್ವಾಪಿಯ ವಿಚಾರದ ಏನು ಅರ್ಜಿ ಇತ್ತು ಅದನ್ನು ವಜಾಗೊಳಿಸಲಾಗಿದೆ. 1991ರ ಕಾಯ್ದೆಯ ಪ್ರಕಾರ ಅಲ್ಲಿ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿ 3 ಬಾರಿ ಅವರಿಗೆ ಅವರ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಈಗ ಆತನ ರಿಟೈರ್ಮೆಂಟ್ ಇರುವಂತಹ ಸಂದರ್ಭದಲ್ಲಿ, ಕೊನೆಯ ಸಂದರ್ಭದಲ್ಲಿ 2 ಗಂಟೆ ಮುಂಚಿತವಾಗಿ ಅಲ್ಲಿನ ನ್ಯಾಯಾಧೀಶರು ತೀರ್ಪನ್ನು ನೀಡಿ, ಅದಕ್ಕೆ ನಿಮ್ಗೆ ಅಬ್ಜೆಕ್ಷನ್ ಇದ್ರೆ ದಯವಿಟ್ಟು ಅಬ್ಜೆಕ್ಷನ್ ಇದ್ರೆ ನೀವು ಹೈಯರ್ ಕೋರ್ಟ್ ನ ಅಪೀಲ್ ಮಾಡಬಹುದು. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಗೋವರ್ಧನ್ ಅವರೇ, ಅವರ ಕ್ಲಾರಿಫಿಕೇಶನ್ ತಾವೇನ್ ಹೇಳ್ತೀರಿ? ಒಂದ್ ನಿಮಿಷ ರಿಯಾಜ್, ಒಂದ್ ನಿಮಿಷ. ಗೋವರ್ಧನ್ ಅವರ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದೀನಿ, ಒಂದ್ ನಿಮಿಷ. ಕ್ಲಿಯರ್ ಮಾಡ್ತೇನೆ. ಏನು ಇವತ್ತು SDPI ಅವರು ಸಂಘರ್ಷದ ಮಾತನ್ನ ಹೇಳಿದ್ದಾರೆ. ಇದನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಅತ್ಯಂತ ಖಂಡನೀಯ ಅಂತೇಳಿ ಹೇಳ್ತಕ್ಕಂಥದ್ದು. ಹಾಗೇನೆ ಅವ್ರು ಹೇಳ್ತಾ ಇದ್ದಾರೆ, ಏನು 1993ರಿಂದ 3ರವರೆಗೂ ಸಹ ಹಿಂದೂಗಳು ಜ್ಞಾನವ್ಯಾಪಿಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು. 1992 ಡಿಸೆಂಬರ್ 6ನೇ ತಾರೀಕು ಏನು ಅಯೋಧ್ಯೆಯಲ್ಲಿ ನಡೆದಂತ ಕರಸೇವೆ ಹಿನ್ನೆಲೆಯಲ್ಲಿ, ಅದಾದ ನಂತರ ಮುಲಾಯಂ ಸಿಂಗ್ ರವರ ನೂತನವಾದಂತ ಉತ್ತರ ಪ್ರದೇಶದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಆ ಸರ್ಕಾರಕ್ಕೆ ಇದೇ ರೀತಿಯಲ್ಲಿ ಹಲವಾರು ಜನ ಅರ್ಜಿಯನ್ನ ಕೊಟ್ಟು ಏನು ಇಲ್ಲಿ ಪೂಜಾ ಪದ್ಧತಿಯನ್ನ ಮಾಡ್ತಾ ಇದ್ದಾರೆ, ನಿಲ್ಲಿಸ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಅವರು ನಿಲ್ಸಿರ್ತಕ್ಕಂಥದ್ದು. ಕಾನೂನಾತ್ಮಕವಾಗಿ ಯಾವುದೇ ರೀತಿಯಲ್ಲಿ ಹೋದ್ರು ಅದನ್ನ ಕ್ಲೈಮ್ ಮಾಡೋದಕ್ಕೆ ಹಿಂದೂಗಳಿಗೆ ಸಂಪೂರ್ಣವಾದ ಹಕ್ಕಿದೆ. ಯಾಕೆ ಅಂತ ಹೇಳಿದ್ರೆ 1993ರವರೆಗೂ ನಾವಲ್ಲಿ ಪೂಜೆಯನ್ನ ಮಾಡ್ಕೊಳ್ತಾ ಬಂದಿದ್ದೇವೆ. ಆದ್ರಿಂದ ಇದು ಏನು 1992ರ
ಒಂದು ಪೂಜಾ ಪದ್ಧತಿ ಆಕ್ಟ್ ಗೆ ಒಳಪಡೋದಿಲ್ಲ ಅಂತೇಳಿ ಅವ್ರ ಕನಿಷ್ಠ ಇದು ಮಾಹಿತಿಯನ್ನ ತಗೊಳ್ಳೇಬೇಕಾಗುತ್ತೆ. ಆ ವಾದ ಏನೇ ಇದ್ರು ಇವರು ಇವತ್ತು ಸಂಘರ್ಷಕ್ಕೆ ಕರೆ ಕೊಡ್ತಾರಲ್ಲ, ಇವರು ಕಾನೂನಾತ್ಮಕ ಎಷ್ಟೇ ಹೋರಾಟ ಮಾಡ್ಲಿ, ಇದು ಭಾರತ ಸಂವಿಧಾನಾತ್ಮಕ ಪ್ರಜಾಸತ್ತಾತ್ಮಕ ದೇಶ. ಈ ದೇಶದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕು. ಅದನ್ನ ಬಿಟ್ಟು ಇವರು ರಸ್ತೆಗಳಿಗೆ ಇಳಿದು ಸಂಘರ್ಷವನ್ನ ಮಾಡ್ತೀವಿ, ಬಲಿದಾನವನ್ನ ಮಾಡ್ತೀವಿ, ಈ ರೀತಿ ಎಲ್ಲ ಹೇಳ್ತಕ್ಕಂಥದ್ದು ಕೇವಲ ಒಂದು ಧ್ವಜಕ್ಕೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೀಬಹುದು, ಒಂದು ಮಸೀದಿಗೋಸ್ಕರ ಸಂಘರ್ಷ ಮಾಡಬಾರ್ದು. ಎಲ್ಲಾದ್ರೂ ಯಾರ ಮೇಲಾದ್ರೂ ದಾಳಿ ಮಾಡಿದ್ದೇವೆ, ಪ್ರತಿಭಟನೆಯನ್ನ ಮಾಡಿದ್ದೇವೆ, ದಾಳಿ ಮಾಡಿರ್ತಕ್ಕಂಥದ್ದು ಅಥವಾ ಬಲಿದಾನವನ್ನ ಮಾಡಿರ್ತಕ್ಕಂಥದ್ದು ಅಥವಾ ರಕ್ತವನ್ನ ಕೇಳಿರ್ತಕ್ಕಂಥ ಉದಾಹರಣೆ ಇದೆಯಾ? ಯಾರಾದ್ರೂ ಬಜರಂಗ ದಳದವರಾಗಿರ್ಲಿ, ವಿಶ್ವ ಹಿಂದೂ ಪರಿಷತ್ ಅವರು ಅದಕ್ಕೆ ಅಬ್ದುಲ್ ರಜಾಕ್ ಅಲ್ಲ, ಅಬ್ದುಲ್ ರಜಾಕ್ ಉಡುಪಿಯಲ್ಲಿ ವೆಪನ್ ಟ್ರೈನಿಂಗ್ ಸ್ಕೂಲಲ್ಲಿ ಬಚ್ಚಿಕೊಂಡು ಟ್ರೈನಿಂಗ್ ತಗೊಳ್ತಾ ಇದ್ರಲ್ಲ ಹೋದ ವರ್ಷ. ಒಂದ್ ನಿಮಿಷ ಗೋವರ್ಧನ್ ಅವರೇ, 1993 ವರೆಗೂ ಪೂಜೆ ನಡೀತಾ ಇತ್ತಾ? 91 ನಲ್ಲಿ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಬಂತ? ಈ ವಾದವನ್ನು ಅಕ್ಸೆಪ್ಟ್ ಮಾಡಬೇಕಾಗಿದ್ದಿದ್ರೆ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಏನ್ ಹೇಳುತ್ತೆ? 1947 ಯಥಾಸ್ಥಿತಿ ಮೇಂಟೈನ್ ಆಗಬೇಕು. 49 ವರೆಗೂ ಬಾಬರಿ ಮಸೀದಿಯಲ್ಲಿ ನಮಾಜ್ ಆಗ್ತಿತ್ತಲ್ಲ, ಖಾಲಿ ಮಾಡ್ತೀರಾ ರಾಮ ಮಂದಿರನ? ಯಾವ ವಾದವನ್ನು ಮಾಡ್ತಿದ್ದಾರೆ? ನಿಮ್ಗೂ ಗೊತ್ತು, ಹಾಗಲ್ಲ, ಕೂಡ ಗೊತ್ತು. ವಾದ ಏನ್ ಮಾಡ್ತಿದ್ದಾರೆ? ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಒಂದು ಸರ್ಕಾರ ಮುಲಾಯಂ ಸಿಂಗ್ ಸರ್ಕಾರ ಮುಲಾಯಂ ಸಿಂಗ್ ಅವ್ರು ತಂದಿರೋ ಸರ್ಕಾರ ಆದೇಶ ಅದೆಲ್ಲ ಏನ್ ಕಿಮ್ಮತ್ತಿಲ್ವಾ? ಅದು ಸರ್ಕಾರ ಅಲ್ವಾ? ಅದಕ್ಕಿಂತ ಮುಂಚಿತವಾಗಿ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಬರೋದಕ್ಕಿಂತ ಮುಂಚಿತವಾಗಿ ನ್ಯಾಯಾಲಯದಲ್ಲಿ ಇದ್ದಂತ ವಿಚಾರನ ಯಾವ ರೀತಿ ಸೇರ್ತಾರೆ? ಚೆನ್ನಾಗಿ ಗೊತ್ತು. ಸ್ಪೆಷಲ್ ಪ್ರಾವಿಷನ್ ಆಕ್ಟ್ ಅದು, ನಾನು ಇಲ್ಲ ಅಂತಿಲ್ಲ. ಆದ್ರೆ ಇವತ್ತು ಇಲ್ಲಿ ಕುತ್ಕೊಂಡು 93 ವರೆಗೂ ಅಲ್ಲಿ ಪೂಜೆ ನಡೀತಾ ಇತ್ತು ಅಂತ ಹೇಳೋದು, 949 ವರೆಗೂ ಡಿಸೆಂಬರ್ 22 ಮಧ್ಯರಾತ್ರಿ ಭಗವಂತ ರಾಮ ಪ್ರಕಟನಾದ ಅಂತ ಹೇಳಿ ನೀವೇ ಹೇಳ್ರಿ. ಎಲ್ಲಿ ಆ ರಾಮ ಎಲ್ಲಿದ್ದಾನೆ ಇವತ್ತು? ಅದೇ ರಾಮಲೆಲ್ಲ ನನ್ನ ನೀವು ಪಾರ್ಟಿ ಮಾಡಿ ಕೇಸುಗೇತ್ರಿ. ಆ ದೇವ್ರ ಪೂಜೆ ಆಗ್ತಿದೆಯಾ ಅಲ್ಲಿ? ಮೈಸೂರಿಂದ ವಿಗ್ರಹ ತಗೊಂಡು ಪೂಜೆ ಮಾಡ್ತಿದ್ದೀರಾ? ರಾಮನ ಅಸ್ತಿತ್ವವನ್ನ ಚಿಕ್ಕ ಬ್ರೇಕ್ ನ ಸಮಯ. ಬ್ರೇಕ್ ನ ನಂತರ ಮತ್ತೆ ಈ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.